ಸರ್ವೋತ್ತಮ ಸರ್ವಾಧೀಶ. ಭೂಷೋತ್ತಮರ ಮಧ್ಯಭಾಗದಲ್ಲಿ ನಿಂತು ಕರಚಪ್ಪಾಳೆಯನ್ನು ಹೊಡೆದು ನನ್ನ ಅಣಚಾರಗಳನ್ನು ಅನಿಸಿಕೊಳ್ಳುತ್ತಿರುವನೇ ಮದಹಲ್ಲ. ಈವಾಗಲೇ ಆ ಕಳಿಂಗಡಿ ನಗರಕ್ಕೆ ಹೋಗಿ ಆ ಧರ್ಮದ ಗರ್ಭವನ್ನು ಮರೆಯದಿದ್ದರೆ ನಾನು ರವಿಸುತ್ತಲೇ, ನಾನು ಛಾಯಾಗ್ರಹಣೆ, ನಾನು ಸೂರ್ಯಗ್ರಹಣೆ ಇರಲಿ. ಜಯಿಸುವೆನೆ ಜಯಿಸುವೆನೆ. ನನ್ನ ಪರಿಣಯ ಬಣ್ಣತನವನ್ನು ಹಿಂಡಿಬಿ ಮಾಡುವೆ, ಹಿಂಡಿಬಿ ಮಾಡುವೆ, ಹಿಂಡಿಬಿ ಮಾಡುವೆ. ನಿಮಿಷದಲ್ಲೇ ಯೋಚಿಸಿ ನೋಡುವೆ ನಿನ್ನಯ ಗುಣವಾದ ಈತನೇ ಪರಿ, ಈತನೇ ಪರಿ. ಯೋಚಿಸಿ ನೋಡುವೆ ನಿನ್ನಯ ಗುಣವಾದ ಈತನೇ ಪರಿ ಬದಲಿದೆಯೋ, ಈತನೇ ಪರಿ ಬದಲಿದೆಯೋ. ಗಂಡಪ ನಿನ್ನಯ ಬಂಡತನವನ್ನು ಹಿಂಡಿಬಿ ಮಾಡುವೆ. ಗಂಡಪ ನಿನ್ನಯ ಬಂಡತನವನ್ನು ಹಿಂಡಿಬಿ ಮಾಡುವೆ. ನಿಮಿಷದಲ್ಲೇ ಹಿಂಡಿಬಿ ಮಾಡುವೆ. ನಿಮಿಷದಲ್ಲೇ ಓ ಹರಮ, ಓ ದ್ರೋಹಿ, ವಂಚಕ, ನನ್ನ ಮೈ ಮೇಲೂ ಅರಿಯದೆ ತಿಳಿಯದೆ ದಾವನೋತ್ತಮರ ಮಧ್ಯಭಾಗದಲ್ಲಿ ನಿಂತು ಕರ ಚಪ್ಪಾಳೆಯನ್ನು ಹೊಡೆದು ನನ್ನ ಚಾರುಗಳನ್ನು ಅಡ್ಕೊಂಡು ಕಳಿಸಿರುವೆ. ಓ ಪದಾಂಧ, ಹೋಗಲೇ ಕ್ಷಣ ಮಾತ್ರ ಸೈನಿಕ ಅರಿಯದೆ ನಾ ಜರಿದು ಕೆಟ್ಟೆನು ದೇವ, ಅರಿಯದೆ ನಾ ಜರಿದು ಕೆಟ್ಟೆನು ತಂದೆ. ಮನಸ್ಸನ್ನ ಪರಾಧವನು ದೇವಾ, ಪರಮಾತ್ಮ ಕಾಪಾಡ್ತಾನೆ, ಕಾಪಾಡು. ನಾನು ಮಾಡಿದ ಅಪರಾಧವನು, ನಾನು ಮಾಡಿದ ಅಪರಾಧವನು ಮಗನೆಂದು ಭಾವಿಸಿ
ನೀನೇಕೆ ಕೋಪಿಸುವೆ ಕ್ಷಮಿಸು ನಾಡಿದ ಅಪರಾಧಗಳನ್ನು ಪರಮಾತ್ಮ ಕ್ಷಮಿಸು ನಾಡಿದ ಅಪರಾಧಗಳನ್ನು ನೀನೇಕೆ ಕೋಪಿಸುವೆ ದೇವಾ ದೇವಾ ಶನಿದೇ ಪರಮಾತ್ಮ ಹರಿಯದೆ ತಿಳಿಯದೆ ಜರಿದೆನು ದೇವನೇ ಪರಮಾತ್ಮ ಹರಿಯದೆ ತಿಳಿಯದೆ ಜರಿದೆನು ದೇವನೇ ಕ್ಷಮಿಸು ನಾಡಿದ ಅಪರಾಧಗಳನ್ನು ಪರಮಾತ್ಮ ಕ್ಷಮಿಸು ನಾಡಿದ ಅಪರಾಧಗಳನ್ನು ನೀನೇಕೆ ಕೋಪಿಸುವೆ ದೇವಾ ದೇವಾ ಶನಿದೇ ಪರಮಾತ್ಮ ರಾಜಮದದಿಂದ ತರಿದು ಪಾತಕಿಯಾದೆ ಪರಮಾತ್ಮ ರಾಜಮದದಿಂದ ತರಿದು ಪಾತಕಿಯಾದೆ ಕ್ಷಮಿಸು ನಾಡಿದ ಅಪರಾಧಗಳನ್ನು ಪರಮಾತ್ಮ ಕ್ಷಮಿಸು ನಾಡಿದ ಅಪರಾಧಗಳನ್ನು ನೀನೇಕೆ ಕೋಪಿಸುವೆ ದೇವಾ ದೇವಾ ಶನಿದೇ ಶನಿ ಪ್ರಭು ಜಯಾನಂದನ ಪಂಡಿತರು ಎಷ್ಟು ಬಾರಿ ಹೇಳಿದರು ಅವರ ಮಾತನ್ನು ಧಿಕ್ಕರಿಸಿ ನಿನ್ನನ್ನು ಜರಿದು ಬಹಳ ಅಪರಾಧವಾಯಿತು ತಂದೆ ಇದೋ ನನ್ನ ಮಗನೆಂದು ಭಾವಿಸಿ ನನ್ನ ಕ್ಷಮಿಸು ನನ್ನ ತಪ್ಪನ್ನು ಕ್ಷಮಿಸಿ ಮನ್ನಿಸು ಬಂದೇ ಮನ್ನಿಸು ಬೇಡ ರಾಜನಾಗಿನಿ ರಾಜನೀತಿಯ ರಾಜನೀತಿಯ ಬಿಸಿ ಬಿಸಿ ತ್ಯಾಗ ಮಾಡಿದೆ ಯೋಗ್ಯವಲ್ಲವೇ ತ್ಯಾಗ ಮಾಡಿದೆ ಯೋಗ್ಯವಲ್ಲವೇ ಪೂಜರ ಮಾತಿಗೆ ಪರಿಪರಿದರಿದು ತಂದೆ ಬೇಡ ಪೂಜರ ಮಾತಿಗೆ ಪರಿಪರಿದರಿದು ಅಯ್ಯೋ ಛೀ ಛೀ ಕೋಮರಾಧನ ಏನಂದಯೋ ಹುಚ್ಚನಂದದಿ ಎಚ್ಚವಿಲ್ಲದೆ ಹುಚ್ಚನಂದದಿ ಎಚ್ಚವಿಲ್ಲದೆ ಹುಚ್ಚದ ಮಾತುಗಳು ಬಗಳಿದೆಯೋ ಹುಚ್ಚದ ಮಾತುಗಳು ಬಗಳಿದೆಯೋ ಛೀ ಛೀ ಕಾಮರಾದ ಏನಂದಯೋ ಛೇಮಹಂದ ಪರಮಾತ್ಮ ಕಾಯದಲ್ಲಿ ವಿಷವನ್ನು ತುಂಬಿಕೊಂಡು ಬಾಯಿನಿಂದ ಅಮೃತವನ್ನು ನುಡಿಯುತ್ತಿರುವ ನಿನ್ನಂತ ಮಧಾಂಧರನ್ನು ನಾನು ಬಂದರೆ ಅದು ಅಲ್ಲದೆ ಶನಿ ಎಂಬ 2 ಅಕ್ಷರಗಳನ್ನು ಕಂಡರೆ ಹರಿ ಹರ ಬ್ರಹ್ಮ ಆದಿಗಳೇ ಗಡಗಡನೆ ನಡಗುವರು ನಿನ್ನ ರಾಜಮನದಿಂದ ನನ್ನನ್ನು ಕರೆ ಚಪ್ಪಾಳೆ ನೋಡಲು ಯಾರಿಸಿದೆವು ಕ್ಷಣ ಮಾತ್ರ ಸೈನಿಕ ಪರಮಾತ್ಮ ಬೇಡ ತಂದೆ ಬೇಡ ಏ ಸೂರ್ಯ ಪುತ್ರನೇ ಜಯ ಮಾರ್ತಾಂಡ ಸಂಭೂತನೇ ಯಮನ ಸಹೋದರನೇ ಕಾಲಭೈರವನ ಪ್ರಿಯ ಭಕ್ತನೇ ಶನಿ ಮಹಾರಾಜ
ಕರುಣಾಮೂರುತಿಯೇ ತೋರುದಯೇ ಕರುಣಾಮೂರುತಿಯೇ ತೋರುದಯೇ ಕಾಲನ ಸೋದರ ದಿನಕರ ಕುವರ ಪರಮಾತ್ಮ ಕಾಲನ ಸೋದರ ದಿನಕರ ಕುವರ ಶನಿ ಮಹಾರಾಜ ಕರುಣಾಮೂರುತಿಯೇ ಕಣ್ಣ ನೋಟಕ್ಕೆ ಹರಿಹರ ಹಜರು ಶಿರಬಾಗುತ್ತಲಿ ಶರಣಾಗುವರು ಪರಮಾತ್ಮ ಕಣ್ಣ ನೋಟಕ್ಕೆ ಹರಿಹರ ಹಜರು ಶಿರಬಾಗುತ್ತಲಿ ಶರಣಾಗುವರು ತಾಳೆನು ಮನದ ಈ ಕಳವಳವ ಪರಮಾತ್ಮ ತಾಳೆನು ಮನದ ಈ ಕಳವಳವ ಕರುಣಾಮೂರುತಿಯೇ ತೋರುದಯೇ ಕಾಲನ ಸೋದರ ದಿನಕರ ಕುವರ ಪರಮಾತ್ಮ ಕಾಲನ ಸೋದರ ದಿನಕರ ಕುವರ ಶನಿ ಮಹಾರಾಜ ಕರುಣಾಮೂರುತಿಯೇ ಪರಮಾತ್ಮ ಪರಮಾತ್ಮ ಓ ಸೂರ್ಯ ಪುತ್ರ ನಾ ತೃಣ ಮಾತ್ರ ಕಾಣೆನು ಎನ್ನ ಬಾಳಿನ ಸೂತ್ರ ಪರಮಾತ್ಮ ಓ ಸೂರ್ಯ ಪುತ್ರ ನಾ ತೃಣ ಮಾತ್ರ ಕಾಣೆನು ಎನ್ನ ಬಾಳಿನ ಸೂತ್ರ ತಾಳೆನು ಮನದ ಈ ಕಳವಳವ ತಾಳೆನು ಮನದ ಈ ಕಳವಳವ ಕರುಣಾಮೂರುತಿಯೇ ತೋರುದಯೇ ಕಾಲನ ಸೋದರ ದಿನಕರ ಕುವರ ಪರಮಾತ್ಮ ಕಾಲನ ಸೋದರ ದಿನಕರ ಕುವರ ಶನಿ ಮಹಾರಾಜ ಕರುಣಾಮೂರುತಿಯೇ ದೇವಾ ದೇವಾ ಶನಿದೇ ಬೇಡ ತಂದೆ ಬೇಡ ನನ್ನಂತ ಉಲುಮಾನವನ ಮೇಲೆ ನಿನ್ನ ಕೋಪವು ಬೇಡ ತಂದೆ ಬೇಡ ನಿನ್ನನ್ನು ಕಂಡರೆ ಹರಿಹರ ಬ್ರಹ್ಮಾದಿಗಳೇ ನಡುಗುತ್ತಿರುವಾಗ ನನ್ನಂತ ಉಲುಮಾನವುದು ದೊಡ್ಡದು ತಂದೆ ನಾನು ಹಾಡಿದ ಮಾತನ್ನು ನಿನ್ನ ಮಗನೆಂದು ಭಾವಿಸಿ ನನ್ನನ್ನು ಮನ್ನಿಸು ತಂದೆ ಮನ್ನಿಸು ಮನ್ನಿಸಬೇಕೆ ಹಾಡಿದೆ ಅಮೃತ ವಾಕ್ಯವಾ ಪರಮಾತ್ಮ ಹಾಡಿದೆ ಅಮೃತ ವಾಕ್ಯವಾ ತಂದೆ ಬೇಡ ಹೃದಯದಿ ದಿಶದ ಸರೋವರವನ್ನು ತುಂಬಿಕೊಂಡಿರುವ ಮೂಡ ಹಾಡಿದೆ ಅಮೃತ ವಾಕ್ಯವಾ ಹಾಡಿದೆ ಅಮೃತ ವಾಕ್ಯವಾ ಮೂಡದಲ್ಲಿ ಹೃದಯದಿ ದಿಶದ ಸರೋವರ
ನಾನು ಶಿವರಾತ್ರಿಯಲ್ಲಿ ಶಿವಲಿಂಗನನ್ನು ಪೂಜುವಾಗ ನಿನ್ನ ಏಕಿನ ಎಡಗಾಲಿನಲ್ಲಿ ಒಬ್ಬ ಪಾಪಿ ನೀನಲ್ಲವೇ? ಅದೇ ಬೇಕಾದರೆ ನಿನ್ನ ರಾಜಪದದ ಅಹಂಕಾರವು ಹೆಚ್ಚುತ್ತಿರುವುದು. ಆದರೆ ಈವಾಗಲೇ ನಿನ್ನ ಕ್ಷಣ ಮಾತ್ರ ಸಹಿಸು. ಪರಮಾತ್ಮ ಅಯ್ಯೋ ಏಕೆ ನಿಂದಿಸಿದೆ ತೆರೆಯ, ಏಕೆ ನಾಜರಿದೆ ದೊರೆಯ, ಏಕೆ ನಿಂದಿಸಿದೆ ನಾನು, ಏಕೆ ನಾಜರಿದೆ ದೊರೆಯ, ಏಕೆ ನಿಂದಿಸಿದೆ ಪರಮಾತ್ಮ. ಸೇರಿದ ಸಭೆಯೋಳು ಜನೆದು ಪಾಪಿ ನಾನಾದೆ ದೇವ ಪರಮಾತ್ಮ. ಸೇರಿದ ಸಭೆಯೋಳು ಜನೆದು ಪಾತಕಿಯಾದೆ ದೇವ, ಏಕೆ ನಿಂದಿಸಿದೆ ದೊರೆಯ, ಏಕೆ ನಾಜರಿದೆ ದೊರೆಯ, ಏಕೆ ನಿಂದಿಸಿದೆ ಪರಮಾತ್ಮ. ಜ್ಞಾನವಿಲ್ಲದೆ ನಾನು ಜನಿದು ಮತಿಹೀನ ನಾನಾದೆ ದೇವ ಪರಮಾತ್ಮ. ಜ್ಞಾನವಿಲ್ಲದೆ ನಾನು ಜನಿದು ಪಾತಕಿಯಾದೆ ದೇವ, ಏಕೆ ನಿಂದಿಸಿದೆ ದೊರೆಯ, ಏಕೆ ನಾಜರಿದೆ ದೊರೆಯ, ಏಕೆ ನಿಂದಿಸಿದೆ ಪರಮಾತ್ಮ. ಬೇಡ ತಂದೆ ಬೇಡ, ನೀನು ಕುಪಿತಗೊಂಡರೆ ನಾನು ಉಳಿಯುವಂತಿಲ್ಲ. ತಂದೆಯ ಮಗನನ್ನು ಮನ್ನಿಸುವಂತೆ ನಾನು ಮಾಡಿದ ಪಾಪವನ್ನು ಮನ್ನಿಸು. ಪುರುಷೋತ್ತಮರು ತಿಳಿದವರು ಬ್ರಾಹ್ಮಣೋತ್ತಮರು ನಿನ್ನ ಪರಿವೆಯನ್ನು, ನಿನ್ನ ವಿಚಾರವನ್ನು ಪರಿಪರಿಯಾಗಿ ತಿಳಿಸಿದ್ದರು ಸಹ ನನ್ನ ರಾಜ ಮದದಿಂದ ಮದವೇರಿ ಅಜ್ಞಾನವನ್ನು ಜರಿದು ನಾನು ಪಾಪಿಯಾಗಿರುವಂತಂದೆ. ಬೇಡ ನನ್ನಯ್ಯ, ನನ್ನನ್ನು ಕಾಪಾಡು ತಂದೆ, ಕಾಪಾಡು. ಇದೇ ಚಲವ ಬೇಡ ತಂದೆ, ಬೇಡ. ಇದೇ ಚಲವ ಚಲವ ಕಾಲವೈರುವ ಪಾದ ಸಾಕ್ಷಿಯೋ, ಕಾಲವೈರುವ ಪಾದ ಸಾಕ್ಷಿಯೋ, ಚಂದ್ರರಾಟಿಗೆ ಬರುವೆನು ನಾನು, ಚಂದ್ರರಾಟಿಗೆ ಬರುವೆನು ನಾನು. ಇದೇ ಚಲವ ಚಲವ ಚಲವ. ನಾನು ಪೂಜಿಸುತ್ತಿರುವ ನನ್ನ ಕಾಲಭೈರವನ ಪಾದ ಸಾಕ್ಷಿ ನಿನ್ನ ಕನ್ಯರಾಶಿಗೆ 7 ವರ್ಷ ಪ್ರವೇಶ ಪ್ರವೇಶ. ಅದು ಅಲ್ಲದೆ ನೀನು ಯಾವ ನೇತ್ರಗಳಿಂದ ನನ್ನನ್ನು ನೋಡಿದೆಯೋ ಅದೇ ನೇತ್ರಗಳನ್ನು ಈಡಸದಿದ್ದರೆ, ಅದೇ ಯಾವ ನಾಲಿಗೆಯಿಂದ ನನ್ನನ್ನು ನುಡಿದೆಯೋ ಅದೇ ನಿನ್ನ ಮಡದಿಯ ನ್ಯಾಲಿಗೆಯನ್ನು ಕುಯ್ಯಬಡಿದ್ದರೆ, ಅದೇ ಕಟಕದಿಂದ ಕರ ಚಪ್ಪಾಳೆಯನ್ನು ಹೊಡೆದು ಯಾವ ಕೈಯಿಂದಲೇ ನಿನ್ನ ಮಗನ ಕೈಯಿಂದ ಇದನ್ನು ನಿನ್ನಿಂದಲೇ ಕತ್ತರಿಸದ ಹೋದರೆ ನಾನು ರವಿಚಂದ್ರನೇ, ನಾನು ಛಾಯಾಪುತ್ರನೇ, ನಾನು ಸೂರ್ಯ ಕುಮಾರನೇ, ಸರ್ವರು ನೋಡುತ್ತೇನೆ. ಪರಮಾತ್ಮ ಮಾಯವಾದಯೋ ದೇವ, ಮರೆಯಾದಯೋ ದೇವ, ಕರುಣೆ ಇಲ್ಲವೋ ಎಲ್ಲಿ
ಬಿರೋ ನಾ ಕಾಣೆನು ದೇವಾ ನನ್ನ ಮಾತನ್ನು ಧಿಕ್ಕರಿಸಿ ಕುಪಿತರಾಗಿ ಶಪಥವನ್ನು ಕೈದು ಹೊರಟೆ ಹೋದರಲ್ಲ. ಏನು ತಾನೇ ಮಾಡಲಿ? ಅಯ್ಯೋ ವಿಧಿಯೇ, ಹರಿಯರ ಬ್ರಹ್ಮಾದಿಗಳ ವಿಧಿಲಿಖಿತಕ್ಕೆ ಬಲಿಯಾದ ಮೇಲೆ ನನ್ನಂತ ಉಲಮಾನವರು ದೊಡ್ಡರೆ ಇರಲಿ, ಬಂದಿದ್ದೆಲ್ಲ ಬರಲಿ. ಪರಮಾತ್ಮ, ನಿನ್ನ ದಯೆಯೊಂದು ಮಾತ್ರ ನನಗಿರಲಿ. ಏನು ಮಾಡಲಿ? ಯಾರಿಗೆ ಹೇಳಲಿ? ಇರಲಿ, ಇಲ್ಲಿ ನಡೆದ ವಿಚಾರವನ್ನೆಲ್ಲ ನನ್ನ ಪ್ರಿಯ ಪತ್ನಿಯ ಚಂದ್ರಾಸಿಗಾದರೂ ತಿಳಿಸುತ್ತೇನೆ. ಪರಮಾತ್ಮ ಕಾಪಾಡು ತಂದೆ, ಕಾಪಾಡು. ಸರ್ವಮಂಗಳೇ ಶ್ರೀ ಗೌರಿ ಸಿಂಹವಾಹಿನಿ ಸರ್ವಮಂಗಳೇ ಶ್ರೀ ಗೌರಿ ಸಿಂಹವಾಹಿನಿ ಧವಳ ಪರ್ವತದೊಡೆಯ ಶ್ರೀ ಗಂಗಾಧರನ ಕ್ಷೀರಭೂಷಿಣಿ ಜಗಕ್ಕೆ ಭಂಗವು ಬಾರದಿರಲೆಂದು ಜಗಕ್ಕೆ ಭಂಗವು ಬಾರದಿರಲೆಂದು ನಿನ್ನ ಅಂಗಲಾಚುತೆ ಜನನಿ ನಿನ್ನಿ ಪಾದ ಕಮಲದಾಣೆ ಜನನಿ
ಜಗನ್ಮಾತೆ, ನನ್ನ ಪತಿಗೂ ನನ್ನ ಸಾಮ್ರಾಜ್ಯಕ್ಕೂ ಯಾವುದೇ ಕಷ್ಟ ನಷ್ಟವೂ ಬರದಂತೆ ನಮ್ಮನ್ನು ಹರಿಸಿ ಕಾಪಾಡು ತಾಯಿ, ಕಾಪಾಡು. ಚಂದ್ರ ಸ್ವಾಮಿ ಚಂದ್ರ ಪ್ರಾಣೇಶ್ವರ, ನನಗೆ ಮಂಗಳವಾಗಲಿ ಚಂದ್ರ. ಸ್ವಾಮಿ, ಏನಿದು ಈ ದಿನ ನಿಮ್ಮ ಮುಖ ಕಮಲವು ಬಾಡಿರಲು ಕಾರಣವೇನು? ಚಂದ್ರ ಅದೇನೆಂದು ನನ್ನೊಡನೆ ತಿಳಿಸಬಾರದೆ ಪ್ರಾಣೇಶ್ವರ? ಆ ವಿಚಾರವನ್ನು ಏನಾಯ್ತು ಎಂತಾಯ್ತು ಬೇಡ ಬಾರದೆ ಕಾಂತ. ಸ್ವಾಮಿ ಏನಾಯ್ತು ಎಂತಾಯ್ತು ಬೇಡ ಬಾರದೆ ಕಾಂತ. ನಾ ಕಾಣೆ ಕಾಂತ. ಸ್ವಾಮಿ ಏನಾಯ್ತು ನನ್ನನ್ನು ತಿಳಿಸಬಾರದು. ಪರರಾಜ್ಯ ನಿಮ್ಮ ಮೇಲೆ ಯುದ್ಧಕ್ಕೆ ಬಂದರೇನು? ಸ್ವಾಮಿ ಪರರಾಜ್ಯ ನಿಮ್ಮ ಮೇಲೆ ಯುದ್ಧಕ್ಕೆ ಬಂದರೇನು? ಅದಕ್ಕೇಕೆ ಈ ಮೌನ? ಅದಕ್ಕೇಕೆ ಈ ಮೌನ? ಬೇಡ ಬಾರದೆ ಕಾಂತ. ಸ್ವಾಮಿ ಅದಕ್ಕೇಕೆ ಈ ಮೌನ? ಬೇಡ ಬಾರದೆ ಕಾಂತ. ಏನಾಯ್ತು ಎಂತಾಯ್ತು ಬೇಡ ಬಾರದೆ ಕಾಂತ. ಕಾಂತ ರಮಣ ಸ್ವಾಮಿ ಏನಾಯ್ತು ಎಂದು ನನ್ನೊಡನೆ ತಿಳಿಸಬಾರದೆ? ನಿನ್ನೊಡನೆ ತಿಳಿಸಿದರೆ ಇನ್ಯಾರೊಡನೆ ತಿಳಿಸಲಿ ಚಂದ್ರ? ಹೇಳುವೆನು ಕೇಳು. ಸತಿ ಕೇಳೈ ಪೇಳುವೆ ನುಡಿ ಚಂದ್ರ. ಸ್ವಾಮಿ ಸತಿ ಕೇಳೈ ಪೇಳುವೆ ನುಡಿ ಒದಗೀತು ಕಷ್ಟಾದ ಪಡಿ. ಸತಿ ಕೇಳೈ ಪೇಳುವೆ ನುಡಿ ಒದಗೀತು ಕಷ್ಟಾದ ಪಡಿ. ಸತಿ ಕೇಳೈ ಪೇಳುವೆ ನುಡಿ ಚಂದ್ರ. ರಾಜಸಭೆಯೋಳು ನಾರದರ ಮಾತ ಕೇಳಿ ಚಂದ್ರ.
ನವಗ್ರಹ ಪೂಜೆಯ ನಡೆಸಿದೆ ಸತಿಯಳೆ ನವಗ್ರಹ ಪೂಜೆಯ ನಡೆಸಿದೆ ಸತಿಯಳೆ ಸತಿ ಕೇಳೈ ಹೇಳುವೆ ನುಡಿ ಒದಗೀತು ಕಷ್ಟದ ಪರಿ ಸತಿ ಕೇಳೈ ಹೇಳುವೆ ನುಡಿ ಏಳನೇ ಗ್ರಹವಾದ ಶನಿ ಮಹಾತ್ಮನನ್ನು ಏಳನೇ ಗ್ರಹವಾದ ಶನಿ ಮಹಾತ್ಮನನ್ನು ಪರಿ ಪರಿ ವಿಧದಲ್ಲಿ ಜರಿದೆನು ನಾನು ಪರಿ ಪರಿ ವಿಧದಲ್ಲಿ ಜರಿದೆನು ನಾನು ಸತಿ ಕೇಳೈ ಹೇಳುವೆ ನುಡಿ ಒದಗೀತು ಕಷ್ಟದ ಪರಿ ಸತಿ ಕೇಳೈ ಹೇಳುವೆ ನುಡಿ ಆಕಾಶ ಮಾರ್ಗಗಿ ಹೋಗುತ್ತಿದ್ದ ಶನಿರಾಜರು ಗಗನ ಮಾರ್ಗವಾಗಿ ಹೋಗುತ್ತಿದ್ದ ಶನಿರಾಜರು ಪರಿ ಪರಿ ವಿಧದಲ್ಲಿ ಶಪಥವಗೈದರು ಪರಿ ಪರಿ ವಿಧದಲ್ಲಿ ಶಪಥವಗೈದರು ಸತಿ ಕೇಳೈ ಹೇಳುವೆ ನುಡಿ ಒದಗೀತು ಕಷ್ಟದ ಪರಿ ಸತಿ ಕೇಳೈ ಹೇಳುವೆ ನುಡಿ ಚಂದ್ರ ನಾನದು ಅರಮನೆಯಲ್ಲಿ ಸುಖ ಸುಪ್ಪತ್ತಿನಲ್ಲಿ ರಾಜ್ಯವನ್ನು ಬಾರುವಾಗ ಇದ್ದಕ್ಕಿದ್ದಂತೆ ನಾರದರ ಆಗಮನವಾಗಿ ಅವರು ಇನ್ನು ರಾಜಸ್ಥಾನದಲ್ಲಿ ನವಗ್ರಹ ಪೂಜೆ ನಡೆಸಬೇಕೆಂದು ಅಡಿಯಿಟ್ಟ ತಕ್ಷಣದಲ್ಲಿ ಅರಮನೆಯ ಪಂಡಿತನ್ನು ಕರೆಯಿಸಿ ನವಗ್ರಹ ಪೂಜೆಯನ್ನು ಕೇಳಬೇಕೆಂದು ಅಭಿಲಾಷೆ ಆಯಿತು ಚಂದ್ರ ಆಸೆ ಅದರಂತೆ ಒಬ್ಬೊಬ್ಬರು ಒಂದು ಗ್ರಹದ ವಿಚಾರವನ್ನು ಹೇಳಿದಾಗಿ ನನಗೆ ಮನಸ್ಸಿನಲ್ಲಿ ಏತಕ್ಕೋ ಕಳವಳ ಉಂಟಾಗಿ ಏಳನೇ ಗ್ರಹವಾದ ಪರಮಾತ್ಮ ಶನಿದೇವರ ಕಥೆಯನ್ನು ಜನ್ಮ ವೃತ್ತಾಂತವನ್ನು ಕೇಳಿ ಅವರನ್ನು ಪರಿಪರಿಯಾಗಿ ನಿಂದಿಸಿದನು ಚಂದ್ರ ಆಸೆ ಪರಿಪರಿಯಾಗಿ ನಿಂದಿಸಿದನು ಗಗನ ಮಾರ್ಗದಲ್ಲಿ ಹೋಗುತ್ತ ಚಂದ್ರ ಶನಿದೇವರು ನನ್ನ ಮಾತನ್ನು ಕೇಳಿ ಕುಪಿತರಾಗಿ ರಾಜಸ್ಥಾನಕ್ಕೆ ಬಂದು ವಿಧ ವಿಧವಾಗಿ ಶಪಥಗೈದು 7.5 ವರ್ಷ ನನ್ನ ರಾಶಿಗೆ ಬರುವಂತೆ ಶಪಥವನ್ನು ಗೈದು ಕುಪಿತರಾಗಿ ಹೊರಟು ಹೋದರು ಚಂದ್ರ ಎಂತಹ ಕಾರ್ಯವಾಗಿ ಹೋಯಿತು ಸ್ವಾಮಿ. ಚಂದ್ರಾಸೆ ಛಾಯಾಪುತ್ರನಾದ ಶನಿದೇವರನ್ನು ನಿಂದಿಸಿ ಉಳಿಯುವರು ಎಂತಹ ಕಾರ್ಯವನ್ನು ಮಾಡಿದಿರಿ ಸ್ವಾಮಿ, ಎಂತಹ ಕಾರ್ಯವನ್ನು ಮಾಡಿದಿರಿ. ನನ್ನ ರಾಜ್ಯ ಮತದಿಂದ ನನ್ನ ಅವಿವೇಕತನದಿಂದ ಪರಮಾತ್ಮನ ಜರಿದು ಈ ಕಷ್ಟಕ್ಕೆ ಗುರಿಯಾಗಿರುವೆನು. ಇದಕ್ಕೇನಾದ್ರೂ ಉಪಾಯವಾದರೂ ಹೇಳು ಚಂದ್ರಾಸೆ. ಸ್ವಾಮಿ, ಚಂದ್ರಾಸೆ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ಹೋಗಲು ಬಿಡು, ನಮ್ಮ ಕುಲದೇವರಾದ ಶ್ರೀಮನ್ನಾರಾಯಣನನ್ನು ಸ್ಮರಿಸೋಣ. ಚಂದ್ರಾಸೆ ಒಳ್ಳೆಯ ಉಪಾಯವನ್ನು ಹೇಳಿದೆ. ಆ ಪರಮಾತ್ಮನನ್ನು ಧ್ಯಾನಿಸೋಣ, ಆತನು ನಮ್ಮನ್ನು ಕೈ ಬಿಡುವುದಿಲ್ಲವೋ ಏನು ನೋಡೋಣ. ಬಾ ಚಂದ್ರಾಸೆ. ಯಾರಲ್ಲಿ ಸತ್ಯನಾರಾಯಣ ಪೂಜೆಗೆ ಅಣಿ ಮಾಡಿ ಬಾಪುರೇ ಫಲ ಇನ್ನೋದ ಈಗ ನೋಡುವೆ, ಬಾಪುರೇ ಫಲ ಇನ್ನೋದ ಈಗ ನೋಡುವೆ, ನಾನೀಗ ಜಯಿಸುವೆ, ನಾನೀಗ ಜಯಿಸುವೆ. ದುರುಳ ರಾಜನು ಗೆರಿದ ಕಾರಣ, ದುರುಳ ರಾಜನು ಗೆರಿದ ಕಾರಣ, ಈಗ ನೋಡುವೆ, ನಾನೀಗ ಜಯಿಸುವೆ. ಪಾಪಿಯಾದ ಸತ್ಯರಥನು ಶ್ರೀಮಾನ್ ಸತ್ಯನಾರಾಯಣನನ್ನು ಪೂಜಿಸಲು ಹೋಗುತ್ತಿರುವನು. ಈವಾಗಲೇ ನನ್ನ ಮಾಯದಿಂದ ಅವನ ವಿಗ್ರಹವನ್ನು ಸೇರಿ ಆ ಪಾಪಿಯಾದ ಸತ್ಯರಥನಿಗೂ ಚಂದ್ರೋದಯು ಇನ್ನು ಕೊಡಬಾರದ ಕಷ್ಟವನ್ನು ಕೊಡದಿದ್ದರೆ ನಾನು ರವಿಸುತ್ತದೆ, ನಾನು ಛಾಯಾಪುತ್ರನೇ, ಸರ್ವರು ನೋಡುತ್ತೇನೆ.
ಶ್ರೀ ಸತ್ಯನಾರಾಯಣ. ಕಾಪಾಡು ಶ್ರೀ ಸತ್ಯನಾರಾಯಣ. ವನಜ ಶಯನ ಪಾವನ ಚರಣ. ವನಜ ಶಯನ ಪಾವನ ಚರಣ. ನಂಬಿದೆ ನಾನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ. ನಾರಾಯಣ ಸತ್ಯನಾರಾಯಣ. ನಾರಾಯಣ ಸತ್ಯನಾರಾಯಣ. ಮನವೆಂಬ ಮಂಟಪ ಬೆಳಗಾಗಿದೆ. ನನಗಾದೆ ನಾನೆಂದು ಮಾತೇನಿದೆ. ಮನವೆಂಬ ಮಂಟಪ ಬೆಳಕಾಗಿದೆ. ಹರಿನಾಮದ ಸ್ಮರಣೆಯೇ ತುಂಬಿದೆ. ನೀ ಬಂದು ನೀನಿಲ್ಲಿ ನೆಲೆಯಾಗಿರು. ಎಂದೆಂದು ನಮ್ಮ ಬಾಳ ಬೆಳಕಾಗಿರು. ಕಾಪಾಡು ಶ್ರೀ ಸತ್ಯನಾರಾಯಣ. ನಾರಾಯಣ ಸತ್ಯನಾರಾಯಣ. ನಾರಾಯಣ ಲಕ್ಷ್ಮೀ ನಾರಾಯಣ. ನನಗಾಗಿ ಏನನ್ನು ನಾ ಬೇಡೆನು. ದನ ಕನಕ ಬೇಕೆಂದು ನಾ ಕೇಳೆನು. ನನಗಾಗಿ ಏನನ್ನು ನಾ ಕೇಳೆನು. ದನ ಕನಕ ಬೇಕೆಂದು ನಾ ಬೇಡೆನು. ನೀ ಬಂದು ನೀನಿಲ್ಲಿ ನೆಲೆಯಾಗಿರು. ನಮ್ಮ ಬಾಳ ಸುಖ ಶಾಂತಿ ನೀನಾಗಿರು. ಕಾಪಾಡು ಶ್ರೀ ಸತ್ಯನಾರಾಯಣ. ಪನ್ನಜ ಶಯನ ಪಾವನ ಚರಣ. ಪನ್ನಜ ಶಯನ ಪಾವನ ಚರಣ. ನಂಬಿದೆ ನಾನಿನ್ನು ಕಾಪಾಡು ಶ್ರೀ ಸತ್ಯನಾರಾಯಣ. ನಾರಾಯಣ ಲಕ್ಷ್ಮೀ ನಾರಾಯಣ. ನಾರಾಯಣ ಲಕ್ಷ್ಮೀ ನಾರಾಯಣ. ಸ್ವಾಮಿ ಸತ್ಯನಾರಾಯಣ, ನಾನಾದರೂ ಆ ಪರಮಾತ್ಮ ಶನಿದೇವರನ್ನು ಜರಿದು ಬಹಳ ಕಷ್ಟಕ್ಕೆ ಗುರಿಯಾಗಿರುವೆವು. ಅವರು ನಮ್ಮ ರಾಶಿಗೆ ಬರದಂತೆ ವರವನ್ನು ಪಾಲಿಸಿ ನಮ್ಮನ್ನು ಕಾಪಾಡು ತಂದೆ, ಕಾಪಾಡು. ಮೆಚ್ಚಿದನು ನಿಮ್ಮ ಸತ್ಯಕ್ಕೆ, ಮೆಚ್ಚಿದನು ನಿಮ್ಮ ಭಕ್ತಿಗೆ. ಸತ್ಯರಥ ಚಂದ್ರ ಸೇರೆ ಏನು ವರವೇ ಕೇಳಿಕೊಡುವೆ. ನಾನು ಮೆಚ್ಚಿದೆ ನಿಮ್ಮ ಭಕ್ತಿಗೆ ರಾಜ ದಂಪತಿ. ನಾನು ಮೆಚ್ಚಿದೆ ನಿಮ್ಮ ಭಕ್ತಿಗೆ ರಾಜ ದಂಪತಿ. ಏನು ವರವು ಬೇಕು ಕೇಳೆ. ಏನು ವರವು ಬೇಕು ಕೇಳೆ ಕೊಡುವೆ ನಾನೀಗ. ನಾನು ಮೆಚ್ಚಿದೆ ನಿಮ್ಮ ಭಕ್ತಿಗೆ ರಾಜ ದಂಪತಿ. ಎಲೆ ದಂಪತಿಗಳೇ, ಈ ದಿವಸ ನನ್ನನ್ನು ಪೂಜಿಸಲು ಕಾರಣವೇನು? ಪ್ರಭು, ನಾನು ನನ್ನ ಅರಮನೆಯಲ್ಲಿ ನವಗ್ರಹ ಪೂಜೆ ನಡೆಸಿದಾಗ ಆ ಶನಿದೇವರ ಗ್ರಹವನ್ನು, ಅವನ ವಿಚಾರವನ್ನು ತಿಳಿಯದೆ ಅವನು ಜರಿದು ನಿಲ್ಲಿಸಿರುವೆನು. ಆದ್ದರಿಂದ ಅವನು ಕುಪಿತಗೊಂಡು ನನಗೆ 7.5 ವರ್ಷ ಕನ್ಯಾ ರಾಶಿಗೆ ಬರುವೆನೆಂದು ಹೋಗಿರುವರು. ಆದ್ದರಿಂದ ಅವರು ನಮ್ಮ ರಾಶಿಗೆ ಬರದಂತೆ, ಅವರು ನಮ್ಮನ್ನು ಕಾಡದಂತೆ ವರವನ್ನು ಪಾಲಿಸಿ ಕಾಪಾಡು ತಂದೆ, ಕಾಪಾಡು. ಏನ್ ನೀವು ಆ ಶನಿದೇವರನ್ನು ಜರಿಯಬಹುದೇ? ಸ್ವಾಮಿ, ನನ್ನ ಮತೀನತನದಿಂದ ಅವನನ್ನು ಜರಿದಿದ್ದಾಯಿತು.
ಈಗ ನಮ್ಮನ್ನು ಕೈ ಬಿಡಬೇಡ ತಂದೆ, ನಮ್ಮನ್ನು ನೀನೇ ಕಾಪಾಡಬೇಕು. ಆತನು ಕಂಡರೆ ನನಗೆ ಭಯವುದು. ಅದು ಅಲ್ಲದೆ ದೇವತೆಗಳೇ ಗಡಗಡೆ ನಡುಗುರು. ನನ್ನಿಂದ ಸಾಧ್ಯವಿಲ್ಲ. ನೀವು ಒಂದು ತುರುಗನ್ನೇರಿ ಕಾಡಿಗೆ ಹೋಗಿ. ಕಷ್ಟ ಬಂದಿದ್ದೇನು ಸತ್ಯವನ್ನು ಕೈ ಬಿಡಬೇಡಿ. ಅರ್ಧ ರಾತ್ರಿ ತುರುಗನ್ನೇರಿ ಅರಣ್ಯಕ್ಕೆ ಹೋಗಿ. ನಾನು ನಿಮ್ಮನ್ನು ಕೈ ಬಿಟ್ಟನು. ಪರಮಾತ್ಮ, ನಮ್ಮ ಕುಲದೇವರಾದ ಸತ್ಯನಾರಾಯಣ ಸ್ವಾಮಿ ನಮ್ಮನ್ನು ಕೈ ಬಿಟ್ಟಲ್ಲ ಚಂದ್ರ. ಇವಾಗ ಏನು ಮಾಡುವುದು? ಪರಮಾತ್ಮನು ಹೇಳಿದ ವಾಕ್ಯದಂತೆ ಚಂದ್ರ, ನಾನು ರಾಜ್ಯವನ್ನು ಬಿಟ್ಟು ಚಂದ್ರ, ನಾನು ಈ ರಾಜ್ಯವನ್ನು ಬಿಟ್ಟು ದೂರದ ಕಾಡಿಗೆ ಹೋಗುವೆ ರಮಣಿ. ನೀನಾದರೂ ಜನಕನ ಮನೆಗೆ ಹೋಗಿ ಸುಖದಿಂದಿರು ಚಂದ್ರಾಸೆ. ಚಂದ್ರಾಸೆ, ಪರಮಾತ್ಮನು ಹೇಳಿದ ವಾಕ್ಯದಂತೆ 7.5 ವರ್ಷಗಳ ಕಾಲ ನಾನಾದರೂ ಕಾಡಿಗೆ ಹೋಗುತ್ತೇನೆ. ನೀನಾದರೂ 8 ತಿಂಗಳ ಗರ್ಭವತಿ. ಆದ್ದರಿಂದ ನಿನ್ನ ತವರ ಮನೆಗೆ ಹೋಗಿ ಸುಖದಿಂದಿರು ಚಂದ್ರಾಸೆ, ಸುಖದಿಂದಿರು. ಸ್ವಾಮಿ, ಚಂದ್ರಾಸೆ, ಎಂತಹ ಮಾತನ್ನು ಹೇಳಿದ್ರಿ. ಪತಿಯೇ ಸನಿಹ ಸತಿಗೆ ಸುಖ ಸ್ವರ್ಗ ಸೋಪಾನ. ಚಂದ್ರ, ಸ್ವಾಮಿ, ಪ್ರಾಣೇಶ್ವರ, ಪತಿಯೇ ಸನಿಹ ಸತಿಗೆ ಸುಖ ಸ್ವರ್ಗ ಸೋಪಾನ. ದೊರೆಯೇ ಬರೆಯೋ ದೊರೆಯೇ ಬರೆಯೋ ಏನೇ ಕಠಿಣ. ದೊರೆಯೇ ಬರೆಯೋ ಏನೇ ಕಠಿಣ. ಬಂಧರೇಗೆ ಬಿಡು ಪ್ರಿಯಕರ. ಸ್ವಾಮಿ, ಪ್ರಾಣೇಶ್ವರ, ಚಂದ್ರ, ನಿಮ್ಮನ್ನಗಲಿ ಅರಗಳಿಗೆಯೂ ನಾನು ಅರಮನೆಯಲ್ಲಿ ಜೀವಿಸಲಾರೆ. ನೀವು ಹೋಗುವ ಕಾಡಿನ ವಾಸವೇ ನನಗೆ ಅರಮನೆಯ ವಾಸವು. ದಯಮಾಡಿ ವನವಾಸಕ್ಕೆ ನನ್ನನ್ನು ಕರೆದುಕೊಂಡು ಹೋಗಿ. ಚಂದ್ರ, ಬೇಡ. ಕಾಡಿನಲ್ಲಿ ಕಲ್ಲು ಮುಳ್ಳುಗಳನ್ನು ತುಳಿದು ನೀನು ಜೀವಿಸಲಾರೆ. ಆದ್ದರಿಂದ ನೀನು 8 ತಿಂಗಳ ಗರ್ಭವತಿಯು ಚಂದ್ರಾಸೆ. ಕಾಡಿನಲ್ಲಿ ನಿನ್ನನ್ನು ಹೇಗೆ ಸಲಹಲಿ? ಬೇಡ, ನನ್ನ ಮಾತನ್ನು ಕೇಳು. ನಿನ್ನ ತವರ ಮನೆಯಲ್ಲಿ ಹೋಗಿ ಸುಖದಿಂದ ಬಾಳು ಚಂದ್ರ, ಸುಖದಿಂದ ಬಾಳು. ಸಾಧ್ಯವಿಲ್ಲ ಸ್ವಾಮಿ, ಸಾಧ್ಯವಿಲ್ಲ. ನೀವಿಲ್ಲದ ಈ ಅರಮನೆಯಲ್ಲಿ ಅರಗಳಿಗೆಯೂ ನಾನು ಇರಲಾರೆ. ದಯಮಾಡಿ ನಿಮ್ಮ ಸಂಗಡ ನನ್ನನ್ನು ಕರೆದುಕೊಂಡು ಹೋಗಿ. ಚಂದ್ರ, ಇಷ್ಟೊಂದು ಅಡ್ಡ ಮಾಡುತ್ತಿರುವೆ ಅಲ್ಲ, ಏನು ಮಾಡಲಿ? ಇರಲಿ, ಪರಮಾತ್ಮ ಬಯಸಿದಂತೆ ಆಗಲಿ. ನಾವೀಗಲೇ ಇಂದು ರಾತ್ರಿ ಈ ಪುರವನ್ನು ಬಿಟ್ಟು ಕಾಡಿಗೆ ಹೋಗೋಣ. ಆದ್ದರಿಂದ ನೀನು ತ್ವರಿತವಾಗಿ ಅರಮನೆಗೆ ಹೋಗಿ ನಮ್ಮ ಕಾಷ್ಟ ಕರ್ಪಣೆಗಳಿಗೆ ಬೇಕಾದಂತಹ ದ್ರವ್ಯದ ಗಂಟನ್ನು ತೆಗೆದುಕೊಂಡು ಬಾ. ನಾನಾದರೂ ತುರುಗಲಾಯಕ್ಕೆ ಹೋಗಿ ಒಂದು ನಮ್ಮ ತವಾರಿಗೆ ತಕ್ಕ ತುರುಗವನ್ನು ಹಿಡಿದುಕೊಂಡು ಬರುತ್ತೇನೆ. ಹಾಗೆ ಆಗಲಿ. ಜೋಪಾನವಾಗಿ ಬಾ ಚಂದ್ರಾಸೆ. ವನಮಾಲಾದರ ವನಮಾಲಾದರ
ಭಕ್ತರಿಗೊಲೆಯುವ ನೀನೇ ಗುರುದೇವ ವನಮಾಲ 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 ರಾಧಾ ರಾಮ ಹರಿ ಪರಯ ನಿರಂಜನ ರಾಧಾ ರಾಮ ಹರಿ ಪರಯ ನಿರಂಜನ ಭಕ್ತರಿಗೊಲೆಯುವ ನೀನೇ ಗುರುದೇವ ಭಕ್ತರಿಗೊಲೆಯುವ ನೀನೇ ಗುರುದೇವ ವನಮಾಲ 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 ಪರಮಾತ್ಮ ಎಲ್ಲ ಹುಡುಕಿದರೂ ಸಾಲಿನ ಪಯಣಕ್ಕೆ ಅವನು ತುರುಗವಾದರೂ ಕಾಣುತ್ತಿಲ್ಲವಲ್ಲ. ಇರಲಿ, ಮುಂದೆ ಆದರೂ ಹೋಗಿ ಹುಡುಕಿ ನೋಡುತ್ತೇನೆ. ಭಕ್ತರಿಗೊಲೆಯುವ ನೀನೇ ಗುರುದೇವ ಭಕ್ತರಿಗೊಲೆಯುವ ನೀನೇ ಗುರುದೇವ ವನಮಾಲ 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 ಸತ್ಯ ಸ್ವರೂಪವೇ ನಿತ್ಯ ಕಾರಣೆ ಸತ್ಯ ಸ್ವರೂಪನೇ ನಿತ್ಯ ನಿರಂಜನೆ ಭಕ್ತರಿಗೊಲೆಯುವ ನೀನೇ ಗುರುದೇವ ಭಕ್ತರಿಗೊಲೆಯುವ ನೀನೇ ಗುರುದೇವ ವನಮಾಲ 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 ಪರಮಾತ್ಮನ ಕೃಪಾ ಕಟಾಕ್ಷದಿಂದ ನನ್ನ ಪಯಣಕ್ಕೆ ಒಂದು ಸುಂದರವಾದ ತುರುಗವು ಇರುವುದು. ಇದನ್ನೇ ಹಿಡಿದುಕೊಳ್ಳುತ್ತೇನೆ. ಇದು ಸಾಮಾನ್ಯ ತುರುಗನ್ನು ತೋರುತ್ತಿಲ್ಲ. ನನಗೋಸ್ಕರವಾಗಿ ಪರಮಾತ್ಮ ನಿರ್ಮಿಸಿರುವ ಪಂಚವರ್ಣ ತುರುಗವಿದು. ಇದನ್ನೇ ಹಿಡಿದುಕೊಳ್ಳುತ್ತೇನೆ. ಚಂದ್ರಾಸೆ, ಪ್ರಯಾಣಕ್ಕೆ ಸಿದ್ಧಳಾಗಿದ್ದರೆ ಬೇಗ ಬರುವಂತಳಾಗು. ಕಷ್ಟ ಕಾರ್ಪಣ್ಯಕ್ಕೆ ಬೇಕಾದ ದ್ರವ್ಯದ ಗಂಟನ್ನು ತಂದಿರುವೆಯಾ? ತಂದಿರುವೆನು ಸ್ವಾಮಿ. ಪರಮಾತ್ಮ, ಇಂದಿಗೆ ಈ ನಮ್ಮ ಕಳಿಂಗ ರಾಜ್ಯದ ಋಣವು ಮುಗಿಯಿತಲ್ಲ. ನಮ್ಮ ಕರ್ಮವು ಅರಿಯುವ ತನಕ 7.5 ವರ್ಷ ಅಂದರೆ 90 ತಿಂಗಳು ನಾನು ನನ್ನ ಧರ್ಮಪತ್ನಿಯು ಕಾಡಿಗೆ ಹೋಗುತ್ತಿದ್ದೇವೆ. ಅಲ್ಲಿಯವರೆಗೂ ಈ ಕಳಿಂಗ ಸಾಮ್ರಾಜ್ಯವನ್ನು ಪರಿಪಾಲಿಸುವ ಈ ನನ್ನ ಪ್ರಜೆಗಳನ್ನು ಕಾಪಾಡುವವನೇ ನಿನ್ನ ತಂದೆ, ನಿನ್ನದು. ನಾನು ಮಾಡಿದ ಕರ್ಮಕ್ಕಾಗಿ ಕಳಿಂಗ ರಾಜ್ಯದಲ್ಲಿರುವ ಎಲ್ಲಾ ಪ್ರಜೆಗಳನ್ನು ನಾನು ತಪ್ಪಲಿಯನ್ನಾಗಿ ಮಾಡಿ ಹೋಗಬೇಕಾಯ್ತಲ್ಲ ಪರಮಾತ್ಮ. ಇರಲಿ, ಪಾಲಿಗೆ ಬಂದದ್ದನ್ನು ಅನುಭವಿಸಲೇ ತೀರಬೇಕು. ಚಂದ್ರಾಸೆ ಸ್ವಾಮಿ, ತುರ್ಗಕ್ಕಾದರೂ ನಮಿಸೋಣವೇ? ಹಾಗೆ ಆಗಲಿ ಸ್ವಾಮಿ. ರಾಜ ರಾಮ ರವಿ ಕೋಟಿಗಳಮಯ ರಾಮ ಜಯತ ವಿಜಯ ಜಯ ಜಯ. ರಾಮ ರಾಮ ರವಿ ಕೋಟಿಗಳಮಯ ರಾಮ ಜಯತ ವಿಜಯ ಜಯ ಜಯ. ನಿತ್ಯ ನಿರ್ಮಲ ನಿರುಪವಿರಂಜನ ನಿತ್ಯ ನಿರ್ಮಲ ನಿರುಪವಿರಂಜನ ಸದಾನಂದ ಲೋಲ ಜಯ ಜಯ. ಸತ್ಯ ರೂಪ ಸರ್ವಜ್ಞ ಮೂರ್ತಿಯೇ ಸದಾನಂದ ಲೋಲ ಜಯ ಜಯ. ಸತ್ಯ ರೂಪ ಸರ್ವಜ್ಞ ಮೂರ್ತಿಯೇ ಸದಾನಂದ ಲೋಲ ಜಯ ಜಯ. ನಿತ್ಯ ನಿರ್ಮಲ ನಿರುಪವಿರಂಜನ ಸದಾನಂದ ನಿತ್ಯ ನಿರ್ಮಲ ನಿರುಪವಿರಂಜನ ಸದಾನಂದ ಲೋಲ ಜಯ ಜಯ. ಚಂದ್ರಾಸೆ, ಸ್ವಾಮಿ, ನೀನು ತಂದಿರುವ ಈ ದ್ರವ್ಯದ ಗಂಟನ್ನು ಈ ತುರುಗದ ಮೇಲೆ ಹಿಡಿದುಕೊಂಡು ಜೋಪಾನವಾಗಿ ಕುಳಿತುಕೋ. ನಾವಾದರೂ ನಿಧಾನವಾಗಿ ಈ ಮುಂದಿನ ಪಟ್ಟಣವನ್ನು ಸೇರೋಣ. ಹಾಗೆ ಆಗಲಿ ಸ್ವಾಮಿ. ಜೈ ಶನಿದೇವರ ಪಾದಾರವತಿ ಗೋವಿಂದ ಗೋವಿಂದ. ಧಿಕ್ಕಾರ 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 ಮನಸೈತೇನೆ ಮನಸೈತೇನೆ ಮನಸೈತೇನೆ. ಧಿಕ್ಕಾರ ಧಿಕ್ಕಾರ
ಮಲಗಿರುವ ಉಪ್ಪುಪ್ಪಿ ಮೆರೆದಿರುವ ಕಪ್ಪತ್ತಿ ಮಲಗಿರುವ ಚಪ್ಪಲಿಯ ಗರ್ಭವನ್ನು ಧಿಕ್ಕರಿಸುವೆ ಚಪ್ಪಲಿಯ ಗರ್ಭವನ್ನು ಧಿಕ್ಕರಿಸುವೆ ಬಲ ಧಿಕ್ಕರಿಸುವೆ ಬಲ ಧಿಕ್ಕಾರ 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 ಮನಸೈತೇನೆ ಮನಸೈತೇನೆ ಮನಸೈತೇನೆ. ಕೋಪಿಯಾದ ಸತ್ಯರಥನು ಚಂದ್ರಾಸೆಯು ಕಾಡಿಗೆ ಕತ್ತು ಹೋಗಿ ಈ ಒಂದ ಅರಣ್ಯದಲ್ಲಿ ಮಲಗಿರುವರು. ಈವಾಗಲೇ ಅವನು ರಾಜ ಸುಪ್ಪತ್ತಿಗೆ ಮೇಲೆ ಮಲಗುವಂತವನು ತರಗೆ ಎಲೆಯ ಮೇಲೆ ದಿಂಬನ್ನು ಮಾಡಿಕೊಂಡು ಮಲಗುತ್ತಿರುವನೇ ಇರಲಿ. ಈವಾಗಲೇ ನನ್ನ ಮಾಯದಿಂದ ಆ ಕುದುರೆಲಾಯವನ್ನು ಸೇರುವಂತೆ ಮಾಡಿ ಆ ಕಷ್ಟ ಕಾಲಕ್ಕೆ ತಂದಿರುವ ದ್ರವ್ಯದ ಗಂಟನ್ನು ಆ ಕಳಿಗ ನಗರವನ್ನು ಸೇರುವಂತೆ ಮಾಡಿ ಇನ್ನು ಮುಂದೆ ಒಂದು ದುರಸಪನವನ್ನು ಬೀಳುವಂತೆ ಮಾಡಿ ಆ ದಂಪತಿಗಳೀರ್ವರು ಗೋಚರವಿಲ್ಲದಂತೆ ತಿನ್ನಲು ಅನ್ನಲು ಇಲ್ಲದೆ ಒದೆಯಲು ವಸ್ತ್ರವಿಲ್ಲದೆ ಇನ್ನು ಮುಂದೆ ಯಾವ ಪಾಡುಗಳನ್ನು ಮಾಡುತ್ತೇನೆ ಸರ್ವರು ನೋಡುತ್ತೀರಿ. ಏ ಚಂದ್ರಾಸೆಗೆ ದುರಸಪನವನ್ನು ಬೀಳುವಂತೆ ಮಾಡುತ್ತೇನೆ. ದುರಸಪನ